ಮೈಸೂರು ಅರಮನೆ ಗಜೇಂದ್ರನ ಸಾವು ಅಂತ ತಿಳ್ಕೊಂಡು ಬಿಡ್ತಿತ್ತು. ಅರಮನೆ ಇದ್ದದ್ದು ಆನೆ ಸತ್ರ ಫೋಟೋ ಬರ್ತೈತೆ, ನಾಯಿ ಸತ್ರ ಬರ್ತೈತ್ಲೆ, ನಂದು ನಿಂದು ಯಾವಾಗ ಬರ್ತೈತ್ಲೆ ಅಂದ. ನನಗೆ ಈ ಕುಡ್ದೇನೆ ಕೈಯಾಗ ಅಧಿಕಾರ ಐತೆ, ಅಂಕುಶ ಐತೆ, ಜೋರು ಹಾಕಿ ತಲೆಗೆ ಹೊಡೆದೆ. ನಾ ಹೆಂಗಾರ ಮಾಡಿ ಸಾಯ್ಬೇಕು, ಸತ್ತದ ಆನೆ ಮೇಲೆ ಬರ್ಬೇಕು, ನನ್ನ ಹೆಂಡ್ರ ಮಕ್ಳಿಗೆ ಪೆನ್ಷನ್ ಸಿಗ್ಬೇಕು. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಜಾಮೆಟ್ರಿ ಅಂತ ಕಲಿಸ್ತೀವಿ ನಾವು. ಇದು ಚೌಕ, ಇದು ಲಂಬಕೋನ, ಚೌಕದಲ್ಲಿ 2 ಆಗುತ್ತವೆ, ಇದ್ರ ಏರಿಯಾ ಹಾಫ್ ಬಿ ಇಂಟು ಎಚ್ ಅಂತ ಕಲಿಸ್ತೀವಿ. ಅದನ್ನ ಯಾರು ಮಾಡಿವಲ್ರಿ ಸರ್? ಇದು ಲಂಬಕೋನ ತ್ರಿಕೋನ, ಇದು ರೆಗ್ಯುಲರ್ ಫಾರ್ಮ್, ಅರ್ಧ ವೃತ್ತ, ಲಂಬ ಸಮಭುಜ ತ್ರಿಕೋನ, ಇವೆಲ್ಲ ಅದಾವ. ಹಿಂಗೆ ಕಲ್ಸಿದ್ರೆ ಮಜಾ ಬರೋದಿಲ್ಲ ಅವ್ರಿಗೆ, ಬರೋದಿಲ್ಲ. ಈಗ ನೋಡ್ರಿ, ಇದು ಏನಿದೆ ಚೌಕ ಕರೆಕ್ಟ್. ಹಿಂಗಿಟ್ರೆ ಏನಾಗ್ತಮ್ಮ, ಈಗ ಅದು ವಜ್ರಾಕೃತಿ ಆಯ್ತು ಅಲ್ಲಲ್ಲಿ ಚೌಕ ಐತಿ. ಹಿಂಗಿಟ್ಟು ಚೌಕ ಅಂತ ಹಿಂಗಿದ್ದು ವಜ್ರಾಕೃತಿ ಹೆಂಗೆ? ವಜ್ರಾಕೃತಿ ಒಳಗೆ ಅಭಿಮುಖ ಕೋನ ಸಮ ಇರ್ತಾವೆ, ಎಲ್ಲ ಭುಜ ಸೇಮ್ ಇರ್ತಾವೆ. ಅದ್ರಲ್ಲಿ ಎಲ್ಲ ಭುಜ ಎಲ್ಲ ಕೋನ ಸಮ ಇತ್ತು ಚೌಕ. ಈಗಿದೇನಿದೆ ಲಂಬಕೋನ ತ್ರಿಕೋನ, ಇದು ಲಂಬಕೋನ ತ್ರಿಕೋನ, ಇದು ಚೌಕ. ಇದರಂತೆ ಕಿಟ್ರೆ ಏನತ್ತಮ್ಮ ಇದೆ ಗಾಳಿಪಟ ಆಯ್ತು ಸರ್. ಗಾಳಿಪಟದ ಏರಿಯಾ ತೆಗ್ಯಾಕೆ ಬರ್ತೈತೆ ಇದ್ರದ್ದು ತೆಗೆದು ಕೂಡಿಸಿ ಮುಗೀತೆ. ಹಂಗಾದ್ರೆ ಇದನ್ನ ನಾನು ದೋಸ್ತಿ ಇಲ್ಲಿ ಮಾಡ್ತೀನಿ. ಈಗೇನತ್ತ ಮೀನು ಆತ್ರಿ ಸರ್. ಮತ್ತು ಮೀನದ್ದೇ ಗಾಳಿಪಟದ್ದು ಎಷ್ಟತ್ತ ಕ್ಷೇತ್ರಫಲ 2 ಅಷ್ಟ, ಬೇರೆ ಏನು ಮಾಡಿಲ್ಲ ನಾನು, ಹೌದನ್ರಿ? ಮತ್ತು ಇದನ್ನು ನಾನು ಇಲ್ಲಿಟ್ಟೆ, ದೋಸ್ತಿ ಇಲ್ಲಿಂದ ಬಂದಿಲ್ಲಿ ಟ್ರಾನ್ಸ್ಫರ್ ಆತ. ಈಗಿದೇನಾತ ಹುಡುಗಾತ, ಮತ್ತು ಹಡಗಾತ, ಮತ್ತು ಜಾಮೆಟ್ರಿ ಎಲ್ಲಿ ಐತಿ ಇದ್ರಾಗ ಹಡಗಾತ, ಭಾಷೆ ಬಂತಿಲ್ರಿ. ಮತ್ತು ಇದಾದ್ಮ್ಯಾಗ ಮತ್ತು ಇದನ್ನ ನಾನು ಹಿಂಗಿಟ್ರೆ ಏನಂತಿದೆ ದೀಪಾತ. ದೀಪಾತ, ಹೌದಲ್ರಿ? ಮತ್ತು ನಮ್ಮ ಸಂಬಂಧ ಸಮಾಜದೊಳಗೆ ಹೆಂಗದಾವ ಅದ್ರ ಪ್ರಕಾರ ನಮ್ಮನ್ನು ಹಿಡಿತಾರೆ. ಏನದಲ್ಲ ಮನುಷ್ಯ ಅಂದ್ರೆ ನಡೆಯಂಗಿಲ್ಲ. ಅವ ಡಾಕ್ಟ್ರಲ್ಲೇ, ಅವ ಟೀಚರ್ಲೆ, ಅವ ಹೌದ್ರಿ ಎಲ್ಲರಿಗೂ 2 ಕಣ್ಣು 2 ಕೈ 2 ಅದಾವಲ್ಲ, ಮತ್ತು ಹೆಂಗ್ಲೇ ಅದು ಹಂಗೆ ಅದ, ಹೌದಲ್ರಿ? ಹಂಗೆ ಸಂಬಂಧ ಹೆಂಗದಾವ ಅದ್ರ ಮ್ಯಾಗ. ಈಗ ಇದನ್ನ ನಾನು ಇವನ್ ತೆಗೆದೆ, ಇದನ್ನ ಇದೆ, ಇದು ಒಂದ್ರ ಬಾಜುಕೊಂದು ಇಟ್ಟೆ. ಏನತ್ತಿದೆ ಗುಡ್ಡ ಗುಡ್ಡ, ಹೌದಲ್ರ? ಇದು ವೃತ್ತ. ಇಲ್ಲಿಟ್ರೆ ಏನತ್ತೆ ಸಣ್ಣ ಉದಯ ಅದ. ಸೂರ್ಯೋದಯನೇನು ಸನ್ಸೆಟ್ ಆರ್ ಸನ್ರೈಸ್ ಯಾರು ನೋಡ್ಯಾರ ಅದು ಅಸ್ತನ ಆಗ್ಬೋದು, ಉದಯನೂ ಆಗ್ಬೋದು, ಹೌದಲ್ರಿ? ಇದು ಮುಗಿತ. ಮತ್ತು ಇದು ಏನಿದೆ ಮೂಡಾತ್ರಿ. ಮತ್ತು ಇದನ್ನ ತೆಗೆದು ಹಿಂಗಿಟ್ರೆ ಏನತ್ತಿದೆ ಐಸ್ ಕ್ರೀಮ್ ಆತ್ರಿ, ಬಗರ್ ಆತ್ರಿ. ಮತ್ತೆ ಪ್ಯಾರಾಚೂಟ್ದಾಗಿಂದ ಕೆಳಗಿಳಿತಾರ ನೋಡ್ರಿ, ಹಂಗೈತ್ರಿ. ಯಾರು ಏನು ನೋಡ್ರಿ ಅದನ್ನ ಹೇಳ್ತಾರ್ರಿ, ಹೌದಲ್ರಿ? ಹಂಗಾರೆ ಇದನ್ನ ನಾನು ಏನು ಮಾಡ್ತೀನಿ, ಹಿಂಗಿಟ್ಟು ಇದನ್ನ ಹಿಂಗಿಟ್ರೆ ಈಗ ಏನತ್ರಿ ಇದೆ ಮಾರ್ಗ ತೋರ್ಸೋದಾಯ್ತು, ಮಾರ್ಗಸೂಚಿ. ಈಗ ಇದು ಹಸಿರು ಐತಲ್ರಿ, ಇದು ಮೇಲೆ ಇದೇನತ್ರಿ, ಇದು ಗಿಡ ಆತ್ರಿ. ಮತ್ತು ಇದನ್ನ ನಾನು ಹಿಂಗಿಟ್ರೆ ಏನತ್ರಿ, ಇದು ಹಿಂಗಿಟ್ಟೆ ಇದನ್ನ ಹಿಂಗಿಟ್ರೆ ಏನತ್ರಿ, ಇದು ಯಾರೋ ಮಾರ್ಕಾತ್ರಿ, ಮಾರ್ಗಸೂಚಿ ಆತ್ರಿ. ಮತ್ತು ಇದು ಸೇಮ್ ಅದಾವ್ರಿ, ಇದು ಮಾರ್ಗಸೂಚಿ ರೀ, ಇದು ಗಿಡ ರೀ. ಯಾಕ್ರಿ? ಬಣ್ಣದ ಮ್ಯಾಗ ಬೇರೆ ಆತ್ರಿ, ಹೌದಲ್ರಿ? ಮತ್ತು ಇದನ್ನ ನಾನು ಹಿಂಗಿಟ್ಟು ಒಂದೇ ಇಡೋದ್ರ ಬದ್ಲಿ 2 ಇಡ್ತೀನಿರಪ್ಪ. ಈಗೇನತ್ತಿದೆ ಒಂದು ಮನೆ ಗುಡಿಸ್ಲಾತಲ್ರಿ, ಹೌದಲ್ರಿ? ಮತ್ತು ಇದನ್ನ ನಾ ಏನು ಮಾಡ್ತೀನಿ, ಹಿಂಗಿದ್ದದ್ದನ್ನು ಇಲ್ಲಿ ಹಿಂಗಿಡ್ತೀನಿ. ಈಗ ಸೂರ್ಯನ ಚಂದಪ್ರಿ ನೆಟ್ಟಿ ಮ್ಯಾಗ ಬಂದನ ನೋಡೋಕ್ಕಾಗಿಲ್ಲ. ಸೂರ್ಯನ ಚಂದಪ್ರಿ ಅಂತಾನ ಅಥವಾ ಸೂರ್ಯ ಅಂತಾನೆ, 2 ಕರೆಕ್ಟ್. ಈಗ ಇದನ್ನ ಇಲ್ಲಿ ಇಡ್ತೀನಿ. ಆಗಳ ಕ್ಲೌಡ್ ಅಂದ್ರಿ, ಈಗೇನಂದ್ರಿ ಗುಡ್ಡ ಅಂತೀವಿ, ಹುಲ್ಲು ರೀ, ಹುಲ್ಲಿಂದ ಹೌದಲ್ರಿ? ಕಂಟ್ರಿ ಸರ, ಬರೋಬರಿ. ಮತ್ತು ಈಗ ಇದನ್ನ ನಾನು ಇಲ್ಲಿ ಹಿಂಗಿಟ್ರೆ ಈಗ ಚಂದಪ್ಪತ ಸೂರ್ಯ ಆತ್ರಿ, ಚಂದ ಡೆಫಿನೆಟಿಗೆ ಬಂದ್ರಿ, ಹೌದಲ್ರಿ? ಹಂಗಾರೆ ಇದನ್ನ ಅರ್ಧ ವೃತ್ತ ನಾನು ಹಿಂಗಿಟ್ಟು ಬಿಡ್ತೀನಿ ರೀ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೌ ಐ ವಂಡರ್ ವಾಟ್ ಯು ಆರ್. ಹುಡುಗಾಗ್ಬಿಟ್ಲೆ. ಹಿಂಗೆ 100 ಪಿಕ್ಚರ್ ಜಾಮೆಟ್ರಿ ಜೊತೆ ಕಲಿಸ್ತಾ ಮ್ಯಾಥಮೆಟಿಕ್ಸ್ ಕಲಿಸ್ರಿ. ಹುಡುಗಿ ಯಾವ ಮ್ಯಾಥಮೆಟಿಕ್ಸ್ನಾಗ ಹಿಂದುಳಿತ ನೋಡೋಣ. ಗಣಿತ ಅಂದ್ಮೇಲೆ ಗದ್ದಲ ಅಂಕಿ ಏರಿಯಾ ಆಫ್ ದಿ ಸರ್ಕಲ್
ಏರಿಯಾ ಸಾಕು ಯಪ್ಪ ಅಂತ ನಾವು ಹ್ಞೂ ಅವರು ಚಿತ್ರ ಹೆಂಗೆ ಬರ್ತಾವೆ, ಆ ಚಿತ್ರದಾಗ ಎಷ್ಟು ಅದ್ಭುತ ಐತಿ ಕಲಿಸೋದಿಲ್ಲ. ಈಗ ಯಾರ ಆಸಕ್ತಿ ಇರೋ ಹುಡುಗರು ಅಥವಾ ಈ ವಿಡಿಯೋ ನೋಡ್ತಿರೋರು ನಿಮ್ಮ ಹತ್ರ ಅದನ್ನ ಫೋನ್ ಮಾಡಿ ಬರ್ಬೋದು. ಫೋನ್ ಮಾಡಿ ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಬರ್ಬೋದು. ಆದ್ರೆ ನಾನು ಊರಾಗ ಇರಂಗಿಲ್ಲ, ಊರು ಕರ್ಕೊಂಡು ಹೊಂಟ್ಬಿಟ್ರೆ. ಈಗ ನಾಳೆ ಬಾಗಲಕೋಟೆ ಹೊಂಟಿವಿ, ನಾಳೆ ಇದಕ್ಕೆ ದಾವಣಗೆರೆಗೆ ಐತೆ. ಅಥವಾ ನೀವು ಎಲ್ಲಾದ್ರೂ ಒಂದು ಗುಂಪು ಸೇರಿ ನಿಮ್ಮನ್ನು ಕರೆಸ್ಬೋದಾ? ಆಯ್ತಾ ಅರ್ಥದ್ದು ತರಬೇತಿ ತರ ಮಾಡ್ಬೋದು ನೀವು ಮಾಡಿ. ಮತ್ತೆ ಈಗ ಇವ್ರು ಮಾಡಕತ್ತಿದ್ದಲ್ಲ ಟೀಚರ್ಸ್ ಕರೆಸ್ತಾರ, ಅಲ್ಲಿ ಹೋಗ್ತೀವಿ ಮಾಡೋ ಪ್ಲಾನ್ ಐತಿ. ಓಕೆ, ಹಂಗೆ ನೀವು ಊರಿಗೆ ಸಿಗ್ತೀರಿ ಅಥವಾ ನಿಮ್ಮ ಮನೆಗೆ ಬಂದ್ರು ಯಾರಾದ್ರೂ ಆಸಕ್ತಿ ಇರೋರು ಸಿಗ್ತೀರಿ? ಈಗ ಬೆಂಗಳೂರಿನಲ್ಲಿ 3 ದಿವಸ ಐತಿ, 7, 8, 9. ಓಕೆ. ಆಮೇಲೆ ನಿಮ್ಮ ನಾಳೆ ಮಾನವಿಗೆ ಐತೆ. ಅಲ್ಲ, ಅವರು ಗೀಜ್ ಫ್ಯಾಕ್ಟರ್ ಆಗುತ್ತಾ ಅಥವಾ ಓದಿದ್ದು ಏನಾದರೂ ಇದಾಗತ್ತಾ? ಯಾವ ಮಕ್ಕಳು ಬರಬೇಕು ಏನು ಹೇಗೆ? ಏನಿಲ್ಲ, ಬೇಕಾದ ಮಕ್ಕಳು ಬರಲಿ, ಆ ಮಕ್ಕಳು ನೋಡಿ ನಾವು ಕಲಿಸ್ಬೇಕು. ನಾವು ಫಿಕ್ಸ್ ಮಾಡಿ ಕಲಿಸ್ಬಾರ್ದು. ಯಾಕಂದ್ರೆ ವಯಸ್ಸಾಗೈತಿ, ಆ ಶಾಲೆಗೆ ಕಲಿಸಿಲ್ಲ, ಏನು ಮಾಡೋರು? ಈಗ ನಿನ್ನೆ ನಿಮ್ಮ ರಾಜೀವ್ ಗಾಂಧಿ ಸ್ಕೂಲ್ ಅಲ್ಲಿ CBSE ಅವ್ರು ಅದಾರ, ಸ್ಟೇಟ್ ಸಿಲೆಬಸ್ ಅದಾರ. ಎಸ್, ಅವ್ರನ್ನ ನೋಡ್ಬೇಕು ಏನು ಆಗಕತ್ತೈತೆ ಬಿಟ್ರೆ ನಾವು ಒಂದು ವಯಸ್ಸಿನ ಮೇಲೆ ಕ್ಲಾಸ್ ಹಿಂಗೆ ಗಾಡಿ ಹಾಕಿದಂಗೆ ಆಗಿಲ್ಲ. ಯಾಕಂದ್ರೆ ಸಣ್ಣ ಹುಡುಗ ತುಂಬ ಬ್ರಿಲಿಯಂಟ್, ಅವ್ನು ನೋಡಿದ್ದ ಬೇರೆ ಐತಿ, ಅವ್ವ ಅಪ್ಪ ತೋರಿಸಿದ್ದ ಅನೇಕ ವಿಷಯ ತೋರಿಸಿದ. ಇನ್ನು ಕೆಲವೊಂದು ನೋಡ್ಲಿಕ್ಕೆ ಆಗಿಲ್ಲ ಅವ್ರಿಗೆ. ಈಗ ಒಂದು ಎಕ್ಸಾಂಪಲ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ನಾನು ಹೇಳಬೇಕಾಗಿದ್ದು ಕುಂದಾದ್ರಿ ಅಂತ ಒಂದು ಬೆಟ್ಟ ಚಿಕ್ಕಮಗಳೂರಿನಲ್ಲಿ. ನಾನು ಹೋದ್ಕೊಳ್ಳಿ ಏನು ಮಾಡ್ತಾರೆ, ನೀವೊಂದು ಮಧ್ಯಾಹ್ನ ಐತ್ರಿ ಸರ ಕಾರ್ನಾಗ ಹೋಗ್ಬಿಡ್ರಿ ಮುಂಜಾನೆ ಅಂತ. ನಾನು ಲಘು ಹೇಳ್ತೀನಿ, 7 ಗಂಟೆಗೆ ಹೋದ್ವಿ ಕಾರ್ನಾಗ. ಭಾಳ ಹತ್ರ ಐತೆ, ಈವನ್ ಕ್ಲೌಡ್ಸ್ ಎಲ್ಲ ಕೆಳಗೆ ಬರ್ತಾರೆ ಸರ್, ಅಷ್ಟೇ ಹತ್ರ ಹೋದ್ವಿ. ಅಲ್ಲಿ ಜೈನ್ ಟೆಂಪಲ್ ಐತೆ, ಎಲ್ಲ ನೋಡಿದ್ವಿ, ಎಲ್ಲ ಆಯಿತು. ಅಲ್ಲಿನೂ ಒಂದು ಪೇರ್ ಅಂದರೆ ಗಂಡ ಹೆಂಡತಿ ಒಂದು ಮಗು ಬಂದಿದೆ. ಆ ಹುಡುಗ ಸುಮಾರು ಒಂದು 12 ವರ್ಷದವ. ಎಲ್ಲ ನೋಡಿ ಒಂದು ಗೀಜಗನ ಗೂಡಾಗಿತ್ತೆ. ಏನು ಕೇಳಿದಪ್ಪ, ಅಪ್ಪ ಆ ಗೀಜಗನ ಗೂಡು ತೊಗೊಂಡು ಹೋಗಿ ನಮ್ಮ ಹಾಲ್ನೊಳಗೆ ಹಾಕಿದ್ರೆ ಭಾಳ ಚಂದ ಕಾಣ್ತೈತಿ ಅಂದ. ವಾ ನೋಡ್ರಿ ನನ್ನ ಮಗ ಅಂದ ಹೆಂಡತಿ. ಯಾಕಂದ್ರೆ ಶಾಣ್ಯರಿದ್ರೆ ನಮ್ಮ ಮಕ್ಳು ಅಂತಾರೆ, ಸಿಟ್ಟಿಗೆದ್ರೆ ಎಲ್ಲ ನಿಮ್ಮದ ಗುಣ ಅಂತಾರೆ. ಅಂದ ಕಡೆನ ಅದನ್ನ ತೊಗೊಂಡು ಹೋಗಿ ಹಾಕ್ಬೇಕು. ತೆಗೆಯವ್ರು ಯಾರ? ನಮ್ಮನ್ನು ನೋಡಿದ್ರೆ ನಾವು ಮುದುಕ್ರೆ, ನಾವು ಗಿಡ ಏರೋ ಸ್ಥಿತಿಯಾಗಿಲ್ಲ. ನೋಡಿದ್ರೆಲ್ಲ ಮಾಡಿದ್ರೆ ಕೆಳಗೆ ಒಬ್ಬ ಹುಡುಗ ದನ ಕಾಯ್ತಾ ಇದ್ದ. ಒಂದು ಆಕಳ, ಒಂದು 2 ಆಡು, ಒಂದು 2 ಕುರಿ ಹಿಂಗಿದ್ದು. ಜೋರು ಚಪ್ಪಾಳೆ ಹೊಡೆದ್ರೆ ಹೊಸ ವಾಯ್ಸ್ ಬಂದ ಕೂಡ ಆ ಅಟ್ಮಾಸ್ಫಿಯರ್ದಾಗ ಅವ್ನು ಹೊಸದು ಅನಿಸ್ತೈತೆ, ನಮ್ಗೆ ಗೊತ್ತಾಗೋದಿಲ್ಲ. ಒಮ್ಮೆಲೆ ಮೇಲೆ ನೋಡಿದ, ಮೇಲೆ ಬಾ ಅಂದರೆ ಅವ ಹಿಂಗೆ ಗುಡ್ಡ ಏರ್ಕೊಂತಾರ ಬಂದ್ಬಿಟ್ಟವ. ಹಿಂಗೆ ಸುತ್ತ ಹಾಕಿ ನಮ್ಮಂಗೆ ಏನು ಬರಲಿಲ್ಲ. ಹಿಂಗೆ ಏರ್ಕೊಂತಾರ ಬಂದು ಹಿಡ್ದ ಇದೆ. ಏನ್ರಿ ಅದ ನಿನ್ನ ಹೆಸರು ಏನು ಹೇಳಿದೆ. ಒಳ್ಳೆ ಭಾಷೆ ಏನಪ್ಪ, ನೀವು ಎಲ್ಲೇ ಎಲ್ಲ ಗಿಡ ಯಾವ್ದಾವು ಅಂದ್ರೆ ಅವ ಹೇಳಿದ, ಇದು ಟೀಕ್ರಿ ಇದು ಎಲ್ಲ ಹೇಳಿದ. ಆಮೇಲೆ ಅಷ್ಟೊತ್ತಿಗೆ ಒಂದು ಕಿಂಗ್ ಫಿಶರ್ ಹೋತು. ಕಿಂಗ್ ಫಿಶರ್ ಹೋತು. ಇದು ಕಿಂಗ್ ಫಿಶರ್ ರೀ. ಏನೇ ಅದು? ಅವ್ನು ಕಿಂಗ್ ಫಿಶರ್ ಅನ್ನಿಲ್ಲ, ಅದಕ್ಕೆ ನೀರಕ್ಕೆ ಏನೋ ಅಂದ. ಮತ್ತು ಏನಪ್ಪ ಅದ್ರ ಸ್ಪೆಷಲ್? ಇಲ್ರಿ ಅದು ಈಗ ಕಾಡಿನಾಗ ನಿಮ್ಗೆ ನೀರು ಎಲ್ಲಿ ಐತಿ ಗೊತ್ತಾಗ್ಲಿದ್ರೆ ಹೊಸಬ್ರು ಇರ್ತಿರಲ್ರಿ, ಅದು ಎಲ್ಲಿ ಹೋಗೈತಿ ಅದ್ರ ಹಿಂದಿಂದ ಹೋಗ್ಬಿಟ್ರೆ ಅಲ್ಲಿ ನೀರು ಇರ್ತೈತ್ರಿ ಅಂದ. ವೆರಿ ಗುಡ್. ಆದ್ರೆ ನೀರು ಇರ್ತೈತ್ರಿ, ಅಲ್ಲಿ ಇನ್ನೊಂದು ಪಕ್ಷಿ ಐತ್ರಿ, ಅದು ಎಲಿ ಮ್ಯಾಗ ಹಿಂಗೆ ಉದ್ದನ್ನು ಬಟ್ಟಿರ್ತಾವ್ರಿ, ಹಿಂಗೆ ಅಡ್ಡಾಡ್ತಿರ್ತೈತ್ರಿ. ಅವ್ಗೆ ಜಕಾನ ಅನ್ನೋದು ಗೊತ್ತಿಲ್ಲ, ಅದು ಜಕಾನ ಅದು ಅಡ್ಡಾಡ್ತಿರ್ತೈತ್ರಿ. ಹಂಗೆ ಅಡ್ಡಾಡ್ತಿದ್ರೆ ಆ ನೀರು ಕುಡಿಬಾರ್ದ್ರಿ ಅಂದ. ಯಾಕಂದ್ರೆ ಕುಡಿದ್ರೆ 5 ನಿಮಿಷಕ್ಕೆ ಹಿಂದಕ್ಕೆ ಮುಂದಕ್ಕೆ ಚಾಲು ಆಕೈತ್ರಿ ಅಂದ. ಅಂದ್ರೆ ಡೈರೆಕ್ಟ್ ವಾಟರ್. ಸರ್ ಏನು ಬ್ಯೂಟಿಫುಲ್ ಹೇಳಿದೆ ಗೊತ್ತಾವ, ಎಲ್ಲ ಹೇಳಿದ. ಮತ್ತು ಯಾವ್ಯಾವ ಹಣ್ಣು ಯಾವಾಗ ಹಾಕವು ಎಲ್ಲ ಹೇಳಿದ. ಈ ಶಾಲೆಗೆ ಹೋಗ್ತೀನಿ ಅಂತ ಕೇಳಿದ್ರೆ ಅವನ್ಕೋ ಒಂದು ವರ್ಷ 2 ವರ್ಷ ದೊಡ್ಡ ಅಷ್ಟ 13-14 ಹೊಕ್ಕಿದ್ರಿ. ಮತ್ತು ನನಗೆ 3ನೇ ತೈದಾಗ ನಮ್ಮ ಅಪ್ಪ ಸಾತ್ನ ರೀ. ಹಿಂಗಾಗಿ ನಮ್ಮವ್ವ ಬಿಡಿಸ್ಬಿಟ್ಲ ರೀ. ಹಿಂಗಾಗಿ 2 ಆಡು, ಕುರಿ 2, ಒಂದು ಆಕಳ ಮೇಯ್ಸ್ಕೊಂಬ ಅಂತಾರೆ. ಮುಂಜಾನೆದ್ದು ದೌಡ್ ಬರ್ತೀನಿ ರೀ. ಆಮೇಲೆ ಡಬ್ಬಿ ಕಟ್ಕೊಳ್ತಿರ್ತಾಳೆ ರೀ. ಅವನ್ನೆಲ್ಲ ಮೇಯ್ಸ್ಕೊಂಬಂದ್ರಿ ಅಲ್ಲಿ ಗಿಡದ ಹುಡುಕ ಮಲಗಿಸ್ಬಿಡ್ತೀನಿ ರೀ. ಅವ್ನು ಮಕ್ಕೊಂತಾವ್ರಿ, ಎಲ್ಲಿ ಹೋಗೋದಿಲ್ಲ ರೀ. ಆಮೇಲೆ ನಾ ಎಲ್ಲ ಅಡವಿ ಒಳಗೆ ಎಲ್ಲ ಅಡ್ಡಾಡಿ ಇದು ಮಾಡ್ತೀನಿ. ಮತ್ತು ಹಿಂಗೆ ಅಡ್ಡಾಡೋ ಮುಂದೆ ಪೆಟ್ಟು ಬಿದ್ದರೆ ಅವ್ನು ತೋರಿಸಿದ, ಇಂಥದನ್ನು ಹಿಂಗೆ ಮಾಡಿ ಹಿಂಗೆ ಹಿಂಡ್ತೀನಿ ರೀ, ಇದನ್ನ ಹಿಂಡ್ತೀನಿ ರೀ, ಆ ರಸ ಹಾಕ್ತೀನಿ ರೀ ಎಲ್ಲ ಹೇಳ್ದ. ಭಾಷಣ ಇದೆಯಪ್ಪ, ನಿಮ್ಮ ಗಿಡ ಯಾರಕ್ಕೆ ಬರ್ತೈತಿನ ಅಂದ್ರೆ ಈಗ ಅವ್ರು ತಮ್ಮದಿಗೆ ಏರ್ತೀನಿ ರೀ. ಯಾವ ಗಿಡ? ಬೇಕಾದ ಗಿಡ. ಇಲ್ಲೊಂದು ಗಿಡ ಐತಲ್ಲ, ಇದನ್ನ ಏರ್ತೀನಿ. ಹ್ಞೂ ರೀ ಅಂದ. ಎಲ್ಲಿ ತನಕ ಏರ್ತೀನಿ? ತುದಿ ಮಠ ಹೋಗ್ತೀನಿ ರೀ ಅಂದ. ಹಾಗೆ ನಾವು ಒಂದು ಕೆಲಸ ಮಾಡಂದ್ರೆ, ಯಾಕಂದ್ರೆ ಇವ್ರು ಇಂಟೆಲಿಜೆಂಟ್ ಅಲ್ಲ, ಬರ್ತೈತಿ ಅಲ್ಲಿ ನೋಡ್ಕೊಂಡು ಕೇಳೋರು. ಮತ್ತು ಅಲ್ಲಿ ಹೋಗಿ ಅಲ್ಲಿ ಗೀಜಗಿನ ಕೂಡ ಐತಲ್ಲ,
ಅದನ್ನು ತೆಗೆದು ಕೊಡಪ್ಪ, ಒಂದು 100 ರೂಪಾಯಿ ಕೊಡ್ತೀನಿ ಅಂದರೆ ಹ್ಮ್ ನೋಡಿದ, ಲೋನ್ ಹಾಕಿದಿಲ್ಲ. ಹ್ಮ್ ಇನ್ನೊಂದು 50 ರೂಪಾಯಿ ಹೆಚ್ಚು ಕೊಡ್ರಿ ಪಾಪ. ಹ್ಮ್ ಅವ್ನು ಹೆಂಗೆ ಕೇಳಿ, ಆಯ್ತಪ್ಪ 150 ರೂಪಾಯಿ ಕೊಡ್ತೀನಿ ತೆಗಿ. ಇಲ್ಲ 150 ಅಂದ್ರೆ ಆ ವಾರ ಈ 100 ರೂಪಾಯಿ ಕೊಡೋದು ಹೆಚ್ಚು ಗೊತ್ತಾಕೈತೆ ನನಗೆ. ಅದನ್ನ ತೆಗೆದು ಕೊಡೋದಿಲ್ಲ. ಯಾಕಂದ್ರೆ ಅದ್ರಾಗ ಮರಿ ಐತ್ರಿ, ನಾ ತೆಗೆದು ಕೊಟ್ಟೆ ಅಂದ್ರೆ ಆ ಮರಿ ತೆಗೆದಕ್ಕಾದ ನೀವು ತೊಗೊಂಡು ಹೋಗ್ಬಿಡ್ತೀರಿ ಬರ್ರಂತ. ಹ್ಮ್ ಅದ್ರ ಅವು ಬಂದು ಕೇಳ್ತೈತಿ, ನನ್ನ ಮರಿ ಎಲ್ಲಿ ಹೋಗ್ತೋಯಪ್ಪ, ನನ್ನ ಮನೆ ಎಲ್ಲಿ ಹೋಗ್ತೋಯಪ್ಪ ಅಂತ. 15 ದಿವಸ ಅದು ಅಳೋದು ಧ್ವನಿ ಕೇಳಾಕ ನಾನು 100 ರೂಪಾಯಿ ಇಸ್ಕೋಬೇಕು ನಿಮ್ಗೆ. ಹ್ಮ್ ಹ್ಮ್ ಇಸ್ಕೊಳ್ಳೋದಿಲ್ಲ. ಅಂದ ಕೂಡಲೇ ಸ್ವಲ್ಪ ಅಲ್ಲೇ ನಿಂತಾವ. ಆಮೇಲೆ ನಾವೇನೋ ಇದ್ದು ಕೊಟ್ಟು ಆನಂದರೇನು ತಿಂದ. ಹೋಗಿನ ಅಂದ, ನೀವು ಇಲ್ಲಿಂದ ಹೋಗೋ ಮಟ್ಟ ನಾವು ಹೋಗಿಲ್ರಿ ನಾವು. ಓ ಯಾಕಂತ ಕೇಳಿದ್ರು, ನಾವು ಹೋದ್ಮ್ಯಾಗ ಬೇರೆಯವ್ನ ಕರ್ಕೊಂಡು ಬಂದು ಅದನ್ನ ತೆಗೆಸ್ಕೊಂಡು ಹೋಗ್ತೀರಿ, ಈಗ ಅದು ಕಾಯೋ ಕೆಲಸ ನಮ್ದೈತೆ, ಅದಕ್ಕೆ ನಾವು ಹೋಗೋದಿಲ್ಲ ಅಂತ. ಈಗ ಇದಕ್ಕೆ ಎಜುಕೇಷನ್ ಯಾವ ಲೆವೆಲದ ಎಜುಕೇಷನ್ ಅಂತಿದೆ? ತನ್ನ ಪರಿಸರದೊಳಗೆ ಯಾರೂ ಅಳಬಾರ್ದು, ದುಃಖ ಪಡಬಾರ್ದು ತನ್ನಿಂದ. ಇದು ಎಂಥ ಎಜುಕೇಷನ್ ಅಂತ ಹೇಳ್ರಿ. ನಮ್ಮ ಎಜುಕೇಷನ್ದಾಗ ಕಾಪಿ ಹೊಡಿ ಹ್ಯಾಂಗಾರ ಮಾಡ ಮಾಸ್ ಹೆಚ್ಚಿ ತೊಗೊಂಡು ಬಾಬುಗೀತ. ನೀ ಎದ್ದರ ಹೇಳ, ಬರದರ ಬರೀ, ಕುಡ್ದರ ಕುಡಿ, ಏನಾರ ಮಾಡ. ಸರ್ ಫ್ಯಾಂಟಾಸ್ಟಿಕ್ ಅದಲ್ಲ ಸರ್, ಒಂದಕ್ಕಿಂತ ಒಂದು. 1968 ಮೈಸೂರು ದಸರಾಕ್ಕೆ ಟ್ಯಾಬ್ಲೋ ಇರ್ತಾವಲ್ರಿ, ಆ ಟ್ಯಾಬ್ಲೋ ಡೆಕೋರೇಷನ್ ನಾನು ಕರ್ಕೊಂಡು ಹೋಗಿದ್ದೆ PR ಭಾಗವತ್ರ. ಮಾಡಿದ್ವಿ, ಸೆಕೆಂಡ್ ಬಂತು ಇಡೀ ಸ್ಟೇಟಿಗೆ. ಭಾರಿ ಖುಷಿ ಆಯ್ತು. ಬೆಂಗಳೂರಿಗೆ ಹೋಗೋಣ ಅಂದರು, ಯಾಕಂದ್ರೆ ಬೆಂಗಳೂರಿಗೆ ಕೆಲವು ಕಡೆ ತೋರಿಸ್ತೀನಿ ಅಂತಂದು. ಆಯಿತು. 6 ಗಂಟೆಗೆ ಟ್ರೈನ್ ಇತ್ತು, ಮೈಸೂರು ಬೆಂಗಳೂರು ಟ್ರೈನ್. ರಿಸರ್ವೇಷನ್ ಆಗಿತ್ತು, ಹತ್ತಿ ಕೂತ್ವಿ. ರಶ್ ಇತ್ತು, ಯಾಕಂದರೆ ಅಷ್ಟು ಸುಲಭ ಏನೂ ಇದ್ದಿಲ್ಲ, ಫುಲ್ಲಿತ್ತು. ನನ್ನ ಬಾಜುಕ ವಯಸ್ಸಾದ್ರು ಸುಮಾರು ಒಂದು 52 ವರ್ಷದವರು. ನಾನು ಭಾಗವತ್ ಮಾಸ್ಟ್ರು, ಇದು ಒಂದಿಷ್ಟು ಕಾಲೇಜ್ ಹುಡುಗರು, ಏನಿಲ್ಲ ರಿಸರ್ವೇಷನ್ ಇದೆ ಬಗ್ಗೆ. ಪೇಪರ್ ಅಂತ ಹೇಳ್ಕೊಂಡು ಪ್ರಜಾವಾಣಿ ಓದಕ್ಕೋತ ಬಂದ. ಕಾಲೇಜ್ ಹುಡುಗ ಏನು ಮಾಡಿದ, ಕಿಟಕಿಯಿಂದ ಪೇಪರ್ ತೊಗೊಂಡ, ಒಂದು ಪೇಪರ್ ಕೊಡು ಅಂತ. ಪೇಪರು ಸಾಲ್ತಿರ್ಲಿಲ್ಲ ಅಷ್ಟರ ಮಟ್ಟಿಗೆ. ಫ್ರಂಟ್ ಪೇಜ್ ಮೇಲೆ ಕಲರ್ಡ್ ಪ್ರಿಂಟ್ ಆಗಿತ್ತು. ಅವಾಗ ಕಲರ್ ಪ್ರಿಂಟ್ ಆಗ್ತಿದ್ದಿಲ್ಲ, ಈಗೆಲ್ಲವೂ ಕಲರ್ಡ್ ಅದ ಬಿಟ್ಟ. ತೊಗೊಂಡ, ಅಂಬಾರಿ ಹೊತ್ತಂಥ ಆನೆ ಚಿತ್ರ ಫ್ರಂಟ್ಗೆ, ಮೈಸೂರು ಅರಮನೆ ಗಜೇಂದ್ರನ ಸಾವು ಅಂತ ಹೇಳ್ಕೊಂಡು ಬುಡಕಿತ್ತು. ಕೂಡನ ಅವ್ನ ಫ್ರೆಂಡ್ ನೋಡಿದ, ಏನು ಬ್ಯಾಸ್ಲೆ, ಏನು ವಂಡರ್ಫೈಟ್ಲೆ ಎಲ್ಲ ಅಂದ. ಕೊಟ್ಟ, ಬುಡಕೋದಲೇ ಅನ್ನೋ. ನಾವು ಹಿಂಗೆ ಕೂತಿದ್ವಿ, ಬುಡಕೋದಲೇ ಅನ್ನೋ ಓದಿದ್ದ. ಮೈಸೂರು ಅರಮನೆ ಗಜೇಂದ್ರನ ಸಾವು ಅಂತಿತ್ತು. ಏನು ಅನಿಸ್ತದೆ ಅಂದ. ಏನು ಅನ್ಸೋದ್ಲೆ, ಅರಮನೆ ಒಳಗೆ ನಾಯಿ ಸತ್ರ ಫೋಟೋ ಬರ್ತೈತಿ, ಆನೆ ಸತ್ರ ಫೋಟೋ ಬರ್ತೈತಿ ಅಂದ. ಅರಮನೆ ಒಳಗೆ ಇದ್ದದ್ದು ಆನೆ ಸತ್ರ ಫೋಟೋ ಬರ್ತೈತೆ, ನಾಯಿ ಸತ್ರ ಬರ್ತೈತ್ಲೆ, ನಮ್ದು ನಿಂದು ಯಾವಾಗ ಬರ್ತೈತ್ಲೆ ಅಂದ. ನನ್ನ ಬಾಜು ಕೂತವ 52 ವರ್ಷದವ. ಏನು ಹಾಗೆ ಮಾತಾಡ್ತಾ ಇದೀಯ ನೀನು ಅದಂಥ ಗುಣ ಇದ್ದರೆ ನಿಂದು ಬರ್ತದೆ ಅಂದ. ಹಳ್ಳಿ ಪ್ರಾರಂಭ ಮಾಡಿಬಿಟ್ಟ. ಎಷ್ಟು ಜೋರಾಗ್ತ ಅಂದ್ರೆ ನಮಗೆಲ್ಲ ಒಂದು ಸುಮ್ಮನೆ ಕಸ್ವಿಷಿ ಆಯ್ತು. ಆಮೇಲೆ ಅವ್ರು ತಪ್ಪಾತಂತ ಹೇಳಿದರು, ಆದರೆ ನಾವು ಅಳೋದು ನಿಲ್ಲಿಸ್ಲಿಲ್ಲ. ಕೊನೆಗೆ ನಿಲ್ಲಿಸಿದ ಮೇಲೆ ನಾ ಕೇಳಿದೆ, ಯಾಕತ್ರಿ ಅವ್ರು ಅಂದ ತಪ್ಪು, ಹಂಗೆ ಸುಮ್ಮನೆ ತಮಾಷೆಗೆ ಅಂದಾರ ಅವ್ರು. ಇಲ್ಲ ಸರ್, ಅದ್ರ ಮಾವುತ ನಾನು, ಗಜೇಂದ್ರನ ಮಾವುತ ನಾನು. ನನ್ನ ಮತ್ತೆ ಹತ್ತು ಕೊನೆಗೆ ಹೇಳ್ದ. ಮತ್ತು ಅದ್ರ ಗುಣ ಇದ್ದರೆ ನಿಂದು ಫೋಟೋ ಬರ್ತಾನಿಲ್ಲ, ಅದ್ರ ಗುಣ ಅಂಥದ್ದು ಏನಿತ್ತು ಅಂತ ಕೇಳಿದ. ಅವ ಹೇಳ್ದ, ಸರ್ ಈಗ 7 ವರ್ಷದ ಹಿಂದೆ, ಒಂದು 7 ವರ್ಷದ ಹಿಂದೆ ಈ ಗಜೇಂದ್ರನ ಮಾವುತ ನಾನು ಇದ್ದಾಗ, ನಾಳೆ ಅಂಬಾರಿ ಹೊರೋದು ಅದು ಒಂದೇ, ಮಹಾರಾಜರ ಅಂಬಾರಿ ಹೊರುವಂಥ ಆನೆ ಅದು. ಹಾಗಾಗಿ ಹಿಂದಿನ ದಿವಸ ಬಂದು ಏನು ಹೇಳಿದರು, ನಾಳೆ 10 ಗಂಟೆಗೆ ಡಾಕ್ಟರ್ ಬರ್ತಾರೆ, ನೀವು ಪ್ರತಿಯೊಬ್ಬರು ನಿಮ್ಮ ಆನೆಯ ಜೊತೆ ಮಾವುತರು ಇರಬೇಕು ಅಂತ ಗಜ್ಜೆ ಶಾಲೆ ಒಳಗೆ ಇರಬೇಕು. ಎಸ್, ನಾಳೆ 10 ಗಂಟೆ ಹೋದಲ್ಲ, 3 ತಿಂಗಳಿಗಟ್ಟಲೆ ಟ್ರೈನಿಂಗ್ ಕೊಟ್ಟಿರ್ತಾರೆ, ಬಂದ್ರೆ ಬರಲಿ ಬಿಡು. ಸಾಯಂಕಾಲ ನಾನು ಹ್ಞೂ ಅಂತ ನಿರ್ಲಕ್ಷ್ಯ ಮಾಡಿದೆ. ಬೆಳಗ್ಗೆ ಎದ್ದು ನೋಡ್ತೇನೆ, ಆನೆ ಇಲ್ಲ. ಎಲ್ಲೇ ಹೋಗ್ಬಿಟ್ಟೈತೆ. ಯಾಕೆ ಹಂಗಾತಂದ್ರೆ, ಹಿಂದಿನ ದಿವಸ ಅಷ್ಟು ಹೇಳಿದ ಮೇಲೆ ನಾನು ಸಿಕ್ಕಾಪಟ್ಟೆ ಕುಡಿದು ಕಾದು ಮಲ್ಕೊಂಡ್ಬಿಟ್ಟೆ. ಅದಕ್ಕೆ ಸರಪಳಿ ಹಾಕಲಿಲ್ಲ.
ಅದು ಬೆಳೆದಿನ ಕಾಲು ಹಿಂಗೆಲ್ಲ ಮಾಡಿ ನೋಡಿ ಫ್ರೀ ಅನಿಸಿದ ಕೂಡ ಹೋಗ್ಬಿಟ್ಟೈತೆ ಅದು. ಈಗ ನನಗೆ ಟೆನ್ಷನ್ ಚಲೋತ್ತು, ಯಾಕಂದ್ರೆ 10 ಗಂಟೆಗೆ ಇನ್ಸ್ಪೆಕ್ಷನ್. ಈ ಆನ್ ಇರೋದು ಏನಾಗ್ತೈತೆ, ಯಾಕಂದ್ರೆ ಎಲ್ಲ ಓಡಾಡಿದೆ, ನನಗೆಲ್ಲೂ ಸಿಗಲಿಲ್ಲ. ನನಗೆ ಟೆನ್ಷನ್ ಇನ್ನೂ ಹೆಚ್ಚಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಇದು ಬಗೆಹರಿದಂಥದ್ದು, ಇದು ಮೈ ಮೇಲೆ ಬಂದಿದೆ ಅಂತಂದ ಮತ್ತೊಂದು ಬಾಟ್ಲಿ ಕುಡ್ದಂತ. ಕುಡಿದ್ಮೇಲೆ ಸಬ್ ಕಾನ್ಷಿಯಸ್ ಲೆವೆಲ್ನಾಗ ನಾನು ಕಾವೇರಿ ನದಿ ಹಿನ್ನೀರ್ನಿಗೆ ಕರ್ಕೊಂಡು ಹೋಗ್ತಿದ್ದೆ. ಅದನ್ನು ಬಹುಶಃ ಅಲ್ಲಿ ನೀರಾಟ ಆಡ್ಲಿಕ್ಕೆ ಹೋಗಿರಬಹುದು ಅಂತ ಗೆಸ್ ಮಾಡಿದೆ. ಮಾಡಿ ಹೊರಟೆ. 1 ಕಿಲೋಮೀಟ್ರ್ ಇತ್ತು, ಜೋರು ಒದರಿದೆ. ಗಜೇಂದ್ರ ಗಜೇಂದ್ರ ಅಂತ ಒದರಿದೆ. ಅಲ್ಲಿ 3-4 ಆನಿದ್ದು. ಒಂದು ಆನೆ ಓಡಿ ಬರೋಕ್ಕೆ ಚಾಲು ಮಾಡ್ತೇವೆ, ಒದರ್ತೀವಿ, ಕೊರ್ರ ಅಂತ ಒದರ್ತೀವಿ. ಅದ್ರ ಇಲ್ಲಿ ಎಲ್ಲೋ ಐತಿ ಅಂತ ಗೊತ್ತಾಯ್ತು. ಹೆಂಗೆ ಹುಡ್ಕೊಂತ ಬಂದ ನನ್ನ ಎದುರಿಗೆ ನಿಂತ್ಕೊಂಡು ದಡಗ್ಗನ 2 ಕಾಲು ಮಡಚಿ ನಮಸ್ಕಾರ ಮಾಡ್ತೀನಿ. ಐ ಆಮ್ ವೆರಿ ಸಾರಿ, ನಿನಗೆ ಹೇಳ್ದೆ ಬಂದೀನಿ ಅಂತ. ನನಗೆ ಈ ಕುಡ್ದೇನೆ ಕೈಯಾಗ ಅಧಿಕಾರ ಐತೆ, ಅಂಕುಶ ಐತೆ, ಜೋರು ಹಾಕಿ ತಲೆಗೆ ಹೊಡೆದೆ. ಹಿಂಗೆ ಬರ್ತಾನ ಯಾವನಾರ ಮರ್ಯಾಗಿಲ್ಲ ನನಗೆ. ಆ ಆನೆ ಮೇಲೆ ಸಿಕ್ಲೆ ಅಂಕುಶ ತೊಗೊಂಡು ಹೊಡೆದೆ, ರಕ್ತ ಪುಟ್ಯಾಕೆ ಚಲೋ ಆಯ್ತು. ಆದ್ರೆ ಅದೇ ಹೇಳ್ತು ಸಾರಿ ಅಂತ ಹೇಳಿದ್ನಲ್ಲ ಅಂತ. ಹಂಗೆ 2 ಕಾಲು ಹಿಡ್ಕೊಂಡು ಹೆಂಗೆ ಸರಿತ ಮತ್ತೊಂದು ಹೊಡೆದೆ. ಯಾಕಂದ್ರೆ ನನಗೆ ಏನು ಈಗ ಕುಡಿದ್ಬಿಟ್ಟೆ ಎದ್ದು ತೊಗೊಳ್ತೇವೆ. ನಾ ಸಾರಿ ಅಂತ ಹೇಳಿನಲ್ಲ ಅಂತ ಹಿಂಗೆ ತಲೆ ಅಲ್ಲಾಡಿಸ್ತೀವಿ, ಹೊಡಿಬೇಡ ಅಂತ. ಆದರೂ ಹೊಡೆದೆ ನಾನು, ಯಾಕಂದ್ರೆ ರಿಯಾಕ್ಷನ್ ನನಗೆ ಕರೆಕ್ಟಾಗಿದ್ದು ಇದು ಬರಲಿ. ಆಮೇಲೆ ಇಲ್ಲ ನಾನು ಮತ್ತೊಂದು ಹೊಡೆದೆ. ಎಲ್ಲ ಕಡೆ ರಕ್ತ ಸೋರಾಗತ್ತೆ. ಈಗ ಅದು ವಿಚಾರ ಮಾಡ್ತೀವಿ, ಇವಾಗ ಬುದ್ಧಿ ಹೇಳಿ ಸಾರಿ ಅಂದ್ರೆ ಉಪಯೋಗ ಇಲ್ಲ. ಇವು ನಿಯತ್ತು ಹೋಗೋದು ಬಿಡ್ಬೇಕಂತ ಡಿಸೈಡ್ ಮಾಡೋ ಟೈಮ್ಗೆ ನಾ ಮತ್ತೊಂದು ಹೊಡೆದು ನನ್ನ ಮೇಲೆ ಹತ್ತಿಸ್ಕೊಂಡೆ. ಆರ್ಡರ್ ಕೊಟ್ಟು ಅದನ್ನು ಹೊಡೆದಿನ, ಅದು ಎತ್ತು ಹೋಗಿಲಿಲ್ಲ. ಮಾಲಕ್ಕೆ ಏನು ಹೇಳೋಣ ಆ ಪ್ರಕಾರ ಎಸ್ ಅಂತ ಕಾಲು ಕೊಡ್ತೆ. ನಮ್ಮ ಮೇಲೆ ಹತ್ತಿ ಕೂತೆ, ರಕ್ತ ಎಲ್ಲ ಕಡೆ ಸೋರಾಗತ್ತೈತೆ. ನನಗದು ಏನೂ ಎಚ್ಚರ ಇಲ್ಲ ಅಷ್ಟೆ, ಯಾಕಂದ್ರೆ ಕುಡಿದು ನಿಷೇಧ ಆಗಿದ್ದೇನೆ. ತೊಗೊಂಡು ಬಂದೆ, ಅಲ್ಲೇ ಆನೆ ಕಟ್ಟೋದು ನಿಂದಿರ್ತಿದೆ. ಉಳಿದವರೆಲ್ಲ ಮಾತ್ರ ಗಾಬರಿ ಆದರು, ಇದು ಏನೋ ಅನಾಹುತ ಆತಿದ್ದು. ಯಾಕಂದ್ರೆ ನಾಳೆ 2 ಗಂಟೆಗೆ ಪ್ರೊಸೆಷನ್. ಇದ್ರ ಮೇಲೆ ಅಂಬಾರಿ ಬಿಟ್ಟರೆ ಬೇರೆ ಆನೆ ಮೇಲೆ ಪ್ರಾಕ್ಟೀಸ್ ಮಾಡಿಲ್ಲ. ಮತ್ತು ಇದಕ್ಕೆ ಅಂಬಾರಿ ಕಟ್ಟೋ ಸ್ಥಿತಿ ಒಳಗೆ ಇಲ್ಲ. ಈಗೇನು ಮಾಡಬೇಕು, ಎಲ್ಲರಿಗೂ ಟೆನ್ಷನ್ ಚಲೋ ಆಯ್ತು. ಸರಿಯಾಗಿ 9 ಗಂಟೆಗೆ ಒಯ್ದಾಗ ಕಟ್ಟಿದೆಲ್ಲ ಆಯಿತು. 10 ಗಂಟೆ ಸುಮಾರಿಗೆ ಡಾಕ್ಟ್ರ್ ಬಂದರು. ಇವರು ಇದಕ್ಕೆ ಬರಲಿಲ್ಲ. ಅವರು ಅಲ್ಲೇ ಕೂತಲ್ಲೇ ಕೇಳಿದ್ರು, ಎಲ್ಲ ಆನ್ ಸಮಾಧಾನಲ್ಪ ಇದು ಮಾಡ್ತಾಯಿಲ್ಲಪ್ಪ ಎಲ್ಲ ಕೇಳಿದ್ರೆ. ಆ್ಯಕ್ಚುಲಿ ಅಲ್ಲಿ ಬಂದು ಇನ್ಸ್ಪೆಕ್ಷನ್ ಮಾಡಬೇಕಲ್ಲ, ಮಾಡಿರ್ತಾರೆ ಮತ್ತೇನು ಅಂತ ಹೇಳ್ಕೊಂಡು ಕೇಳ್ತೀವಲ್ಲ, ಎಲ್ಲ ಬರೋಬ್ಬರ ಐತಂತಪ್ಪ ಒಂದು ಹೇಳ. ಯಾಕಂದ್ರೆ ನಾವು ಒಬ್ಬೊಬ್ಬ ಗೊತ್ತು, ಉಳಿದವ್ರಿಗೆ ಆ ಸ್ಥಿತಿ ಒಳಗೆ ಗೊತ್ತಷ್ಟೆ. ಹೌದು, ಸರ್ಟಿಫೈ ಮಾಡ್ಕೊಂಡು ಹೋಗ್ಬಿಟ್ರೆ. ಇವಾಗ 12 ಗಂಟೆಗೆ ನಿಶಾ ಪೂರ್ಣ ಇಳೀತೆ. ನೋಡಿದ ಇದು ಪೂರ್ಣ ಅನಾಹುತ ಆಯ್ತು, ಇದು ಕಟ್ಟಕ್ಕೆ ಬರೋಂಗಿಲ್ಲ. ಈಗೇನು ಮಾಡ್ಬೇಕು? ಈಗ ನಾವು ವಿಚಾರ ಮಾಡಿದ್ದೇನೆಂದ್ರೆ, ನಾ ಹೆಂಗಾರ ಮಾಡಿ ಸಾಯ್ಬೇಕು, ಸತ್ತದ ಆನೆ ಮೇಲೆ ಬರ್ಬೇಕು, ನನ್ನ ಹೆಂಡ್ರ ಮಕ್ಳಿಗೆ ಪೆನ್ಷನ್ ಸಿಗ್ಬೇಕು. ಇದಕ್ಕೆ ಆಲ್ಟರ್ನೇಟಿವ್ ಏನೂ ಇಲ್ಲ. ಈಗ ನಾ ಆನೆ ಕೊಂದ ಅವ ಕೊಂದಾನ ಅಂತಕತ್ತೆ. ಅದು ಅವ್ನು ಕೊಂದಾಕ ಹೋತು, ಅದಕ್ಕೆ ಆನೇನು ಕೊಂದ, ಅದಕ್ಕೆ ಆನೇನು ಹೊಡೆದ. ಈ ಇಫೆಕ್ಟ್ ಬರೋ ಹಂಗೆ ಏನು ಮಾಡಬೇಕು? 15 ನಿಮಿಷ ಸೀರಿಯಸ್ ವಿಚಾರ ಮಾಡಿದೆ. ಸಾಯೋದನ್ಕೆ ತಯಾರು ಮಾಡ್ಕೊಂಡ. ಉಳಿದವ್ರೆಲ್ಲ ಊಟಕ್ಕೆ ಕರೆದ್ರೆ ಇಲ್ಲ ಅಂದೆ. ಆನೆ ಬಿಟ್ಟು ಎಲ್ಲೂ ಹೋಗಲಿಲ್ಲ ನಾನು. ನಂತರ ಎಲ್ಲರೂ ಊಟಕ್ಕೆ ಹೋಗೋ ಟೈಮ್ಗೆ ಹೋದವ್ರಿಗೆಲ್ಲರಿಗೂ ಏನು ಕೇಳಿಸ್ತೀವಿ, ಎಲ್ಲರೂ ಮೋಟ ಬಿಡಿ ಬಂದು. ಯಾಕಂದರೆ ಜೋರು ಹೋದ್ಬಿಟ್ಟಿದ್ದು ಆನೆ. ಯಾರಿದ್ರಿ ಅಂತ ಇವ್ರಂದ್ರು, ಇಲ್ಲ ಆನೆನಾರ ಕೊಂದಾನ, ಇಲ್ಲಾರ ಇವನಾರ ಸತ್ತಾನ, ಗ್ಯಾರಂಟಿ ಇಲ್ಲ ಅಂತ ಎಲ್ಲರೂ ಓಡಿ ಬಂದರು. ಆನೆ ಕಾಲಾಗಿ ಇವ ಮಲ್ಕೊಂಡಾನ. ತುಳಿ ಅಂತ ಆರ್ಡರ್ ಕೊಡಕತ್ತಾನ. ನನ್ನ ತುಳಿ ಅದು ಹೋದ್ರಾಕತೈತಿ. ಯಾರಿದ್ರು ಯಪ್ಪ ಉಳಿಸ್ಬರ್ರಿ ನಮ್ಮ ಮಾಲಕನ. ಬಂದರು, ಶೆಟ್ಟಿಗೆದ್ರು. ನಾನು ರಮಿಸಿ ಅವನ ಕಾಲಾಗಿನ ತೆಗೆದ್ರೆ ನಿಲ್ಲಿಸಿದ್ರು. ಬುದ್ಧಿ ಎಲ್ಲಿಟ್ಟಿದ್ದೇನೆ, ನೀವು ಹಾಳಾಗಿ ಚಲೋ ಮಾಡಿದ. ಆನೆ ಅವ್ರು ರಮಿಸ್ತೇವೆ, ಅಳಬೇಡ ಸರ್. ಅದನ್ನು ಹೆಂಗೆ ಹೇಳಿದೆ ಅಂದರೆ, ಮುಂದೆ ಹೇಳಕ್ಕೆ ಬರೋದಷ್ಟು ಸ್ಥಿತಿ ಒಳಗೆ ಹೇಳಿದ. ಹೇಳಿ ಇಲ್ಲ ನಮ್ಮ ತಪ್ಪದ, ನಿಂದೇನೂ ತಪ್ಪಿಲ್ಲ ಅನ್ನೋ ಹಂಗದು ಹೆಂಗೆ ಮಾಡ್ತೀವಿ. ಮಾಡಿದ ಮೇಲೆ ಡಾಕ್ಟರ್ ಕಡೆ ಕರೆದ್ರು, ಹಿಂಗೆ ಆಗೈತಿ, ಔಷಧ ಕೊಟ್ಟ. ನಾಳೆ ಇದ್ರ ಮೇಲೆ ಅಂಬಾರಿ ಕಟ್ಟಬೇಡ್ರಿ. ಹಾಂ ನೀನು ಡಾಕ್ಟ್ರಿಗೆ ಹೇಳ್ತಂತ. ಏನು ಹೇಳ್ತೀವೋ ನಾಳೆ ಇಂಪಾರ್ಟೆಂಟ್.
ಆರಾಮಾಗಿ ಹಂಗೆ ಔಷಧ ಕೊಡೋದು ಬಿಟ್ಟು ಅದು ಕಟ್ಟಬೇಡ ಅಂತ ಎಲ್ಲ ಅನ್ನೋ ಹಂಗೆ ಅದು ಹೆಂಗೆ ಆ್ಯಕ್ಷನ್ ಮಾಡ್ತೀವಿ ಸರ್. ಏನು ಆ ಭಾಷೆ ಆನಿದ್ದು ಅದ್ರದ್ದು ಇನ್ನೂ ವಂಡರ್ಫುಲ್ ಹೇಳಿದ. ಕೊನೆಗೆ ಅವ್ನು ಹ್ಞೂ ಅಂದ್ರೆ ಡಾಕ್ಟರ್ ಬೇಡ ಅಂದ್ರು ಕೂಡ ಆನಿವನು ಒಟ್ಟ ಬಿಡಲಿಲ್ಲ. ನೀ ಕಟ್ಟದೆ ಕಟ್ಟಿಸ್ಕೊಂಡ. ಕಟ್ಟಿದ ಮೇಲೆ ಅವಂಗೆ ಅನಿಸ್ತು ನಾಳಿದು ಏನಾರು ಅಸ್ತವ್ಯಸ್ತಾಗಿ ಜನರೊಳಗೆ ಓಡಿ ಹೋಗ್ಬಿಟ್ರೆ ಅಥವಾ ಮಹಾರಾಜರು ಕೂತಿರ್ತಾರೆ ದಪ್ಪ ಅಂತ ಬಿದ್ದರೆ ನಿಮ್ಗೆ ಟೆನ್ಷನ್ ಚಾಲು ಆಯ್ತು. ಅಲಂಕಾರಕ್ಕೆ ಮಾಡಿದ್ರು, ಇದನ್ನೂ ಕಟ್ಟಿದ್ರು. ಯಾಕಂದ್ರೆ ಟನ್ಗಟ್ಟಲೆ ವಜ್ಜದ ಕಟ್ಟಿದ್ರು. ಎಲ್ಲ ಮುಗಿದ ಮೇಲೆ ಡಿಸೈಡ್ ಮಾಡಿದ ನಾ ಮೇಲೆ ಕೂಡೋದಕ್ಕಿಂತ ಕೆಳಗೆ ನಿಂತ್ಕೊಂಡೆ ಕಂಟ್ರೋಲ್ ಮಾಡೋಣ ಅಂತ ತಿಳ್ಕೊಂಡು ಅವತ್ತು ಬೇರೆ ಮಾವತನ್ನು ಕೂಡಿಸಿದ. 2 ಗಂಟೆಗೆ ಪ್ರೊಸೆಷನ್ ಇಸ್ ಸೂಪರ್ ಎಕ್ಸಲೆಂಟ್ ಸ್ಟಾರ್ಟ್ ಆಯಿತು. ಇವ್ಗೆ ಟೆನ್ಷನ್ ಮಾವತಗೆ ಯಾವಾಗ ಏನಾಗ್ತೈತಿ ಅರ್ಧ ಗಂಟೆಗೊಮ್ಮೆ ಹಿಂಗೆ ಅವನ್ನ ಭುಜ ಮುಟ್ಟೋದು. ಆರಾಮಿದ್ದೀನಿ ಕಾಳಜಿ ಮಾಡಬೇಡ 7 hours ಪ್ರೊಸೆಷನ್ ಸಕ್ಸಸ್ಫುಲ್ ಮುಗಿಸಿ ವಾಪಸ್ ಬಂತು. ಬಂದ ಮೇಲೆ ಅಂಬಾರಿ ತೆಗೆದ ಮೇಲೆ ಎಲ್ಲ ಡ್ರೆಸ್ ಗೀಸ್ ಎಲ್ಲ ತೆಗೆದ ಮೇಲೆ ಇವ ಹೋಗಿ ಒಂದು ಕಡೆ ಹೋಗಿ ಕುಂತು ಅಳಾಕ್ ಚಾಲು ಮಾಡಿಬಿಟ್ಟ. ಇಷ್ಟು ಚಲೋ ಗಜೇಂದ್ರ ನಾನು ಕೊಂದು ಬಿಡ್ತಿದ್ನಲ್ಲಪ್ಪ, ನಾನು ಸಾಯೋದಲ್ಲ ಅದನ್ನು ಕೊಲ್ಲಿಸ್ಬಿಡ್ತಿದ್ದೆ. ಯಾಕಂದ್ರೆ ಇದು ಏನೋ ಮದ ಏರೈತೆ ಅಂತ. ನನ್ನ ಹೆಂಡರು ಮಕ್ಕಳು ಪೆನ್ಷನ್ ಸಲುವಾಗಿ ಇದನ್ನು ಕೊಲ್ಲಿಸ್ತಿದ್ನಲ್ಲ, ಎಂಥ ಕ್ರೂಯಲ್ ಇದ್ದೀನಿ ನಾನು. ಹೋಗಿ ಅಳಾಕ್ ಚಾಲು ಮಾಡಿದಾಗ ಆನೆ ಎಲ್ಲ ತೆಗೆದ ಮೇಲೆ ಹೋಗಿ ಅವನ ಕುತ್ತಿಗೆ ಹಿಂಗೆಲ್ಲ ಸುತ್ತ ಹಾಕಿ ಅಳಬೇಡ, ಯು ಆರ್ ಗ್ರೇಟ್, ನಾನು ನಿನಗೆ ಹೇಳ್ದೆ ಹೋಗಿದ್ದು ನನ್ನ ತಪ್ಪು ನಿಂದಲ್ಲ, ನಾನು ಮಾಡಬಾರ್ದಾಗಿತ್ತು. ಎಷ್ಟು ರೀತಿಯಿಂದ ಹೇಳಿ ಕೊನೆಗೆ ಹೇಳ್ತದೆ ಅದು ಹೇಳ್ತಂತ, ಯು ಆರ್ ಮೈ ಮಾಸ್ಟರ್. ಯಾವ ಕಾಳಜಿ ಮಾಡುವಂಥ ಮಾಸ್ಟರ್ ಸತ್ತು ಹೋದ್ಮೇಲೆ ನನಗೇನು ಲೈಫ್ ಅದನ್ನು ನನ್ನ ಮೇಲೆ ಭರೋಸಾ ಚಲುವಾಗಿಬಿಡ್ತೈತಿ. ಈ ಆನೆ ನಂಬೇಡ್ರಿ ಅಂತ. ಸರ ಅದನ್ನು ಹೇಳಿ ಅರ್ಥ ಆಯ್ಪ. ಇಡೀ ಬೋಗಿ ಒಳಗೆ ಯಾರು ಕುಂತಿದ್ದು ಎಲ್ಲರೂ ಹತ್ತಿರ ನೋಡ್ರಿ. ಕೊನೆಗೆ ಒಂದ ನಮಗೆ ಈ ಗುಣ ಗೊತ್ತಿಲ್ಲದ ನಾನು ಅರಮನೆಯಾಗ ಯಾನು ಸತ್ರು ನಾಯ ಸತ್ರು ನಮ್ಮದು ಬರ್ತೈತೆ ಅಂದ್ಬಿಟ್ಟೆ, ಕ್ಷಮಸ್ರಿ ಆ್ಯಕ್ಚುಲಿ ನಮಸ್ಕಾರ ಮಾಡಿದ. ಸಿ ದ ವಂಡರ್ಫುಲ್ ಥಿಂಗ್. ಇವತ್ತು ನಾವು ಕಲ್ತಿಲ್ಲ ಅಂತ ಹೇಳ್ತೀವಿ ಕರೆ, ಬಟ್ ಅವ್ನ ಮಾಲಕನ ಬಗ್ಗೆ ನೀನ ಮಾಲಕನ ಸತ್ತ ಮೇಲೆ ನನಗೆ ಯಾವದನಪ್ಪ. ಅದಕ್ಕೆ ಕೊನೆಗೆ ಹೆಂಗೆ ಸತ್ತದು? 7 ವರ್ಷದ ನಂತರ ಅದಕ್ಕೆ ವಯಸ್ಸಾತು ಸತ್ತ. ಇದು 7 ವರ್ಷದ ಹಿಂದಿನ ಕತೆ ಇರೋದು. ಸರ್ ಏನದವ್ರಿ ಸರ್ ಇವನು ನೋಡೋಂಥ ಕಣ್ಣು ನಮಗಿಲ್ಲಲ್ರಿ. ಬರೀ ಏನೋ ಮಾತಾಡ್ಕೊಂತ ಹೋಗ್ಬಿಡ್ತೀವಿ.